ನೋಡದೆ ಕೇಳದೆ ನಾಗರ ಹೂವಿನ ಹೊತ್ತಾಗ ಕೈ ಇಟ್ಟಿಯಲ್ಲ ಮಗನ. ಏನಾಯ್ತು ನಿನಗೆ? ಏನಾಯ್ತು? ಯಾಕೋ ಹೀಗೆ ಮಾಡಿಬಿಟ್ಟೆ? ಮಹೇಶ್, ಈ ಮುದುಕಿ ಯಾರು? ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ಮಾತನಾಡು ಅಂತ ಹೇಳಿ, ಇಲ್ಲ ಅಂದ್ರೆ ನಾನು ಯಾರು ಅಂತ ತೋರಿಸ್ಬೇಕಾಗತ್ತೆ. ನಾಗವೇಣಿ, ನನ್ನ ತಾಯಿಗೆ ಏಕವಚನದಲ್ಲಿ ಮಾತಾಡಿದೆಯಾ? ಸೊಕ್ಕಿನವಳೆ. ಅವ್ರನ್ನೆಲ್ಲ ತಗೊಂಡೇನ್ರಿ ಮಾಡ್ತೀರಾ? ಬನ್ನಿ ಒಳಗೆ ಹೋಗೋಣ. ನಡಿ ನಾಗವೇಣಿ. ಮಹೇಶ, ಏನೋ ನಿನ್ನ ದುರ್ಗತಿ? ಹೆಣ್ಣು ಹೊನ್ನಾಗಿ ಕೀರ್ತಿ ತರುವ ಈ ಮನೆಯಲ್ಲಿ ಅಪಕೀರ್ತಿ ತರುವ ಹೆಣ್ಣು ತಂದು ಬಿಟ್ಟೆಯಲ್ಲ. ಏನು ಮಾಡಲಿ ತಂದೆ ಮಾರುತೇಶ, ಏನು ಮಾಡಲಿ? ಇದನ್ನು ದಿನ ನೋಡುತ್ತಾ ನಾನು ಹೇಗೆ ಕಳೆಯಲಿ? ಸ್ವಾಮಿ, ಇನ್ನು ಬದುಕೋಕೆ ಆಸ್ಪದವೇ ಇಲ್ಲ ಸ್ವಾಮಿ, ಆಸ್ಪದವೇ ಇಲ್ಲ. ಅಪಸ್ವರ ತುಂಬಿದ ಈ ಮನೆಯಲ್ಲಿ ಇನ್ನು ಮೇಲೆ ಸ್ವರ ತುಂಬಿದ ಶಿವನಾದ ಇಲ್ಲವೇ ಇಲ್ಲ ಸ್ವಾಮಿ, ಇಲ್ಲವೇ ಇಲ್ಲ. ಅಮ್ಮ, ಅವ್ವ, ಯಾಕವ್ವ ಹಿಂಗ್ಯಾಕೆ ಮಾಡ್ತೀವಿ? ಸಮಾಧಾನ ಮಾಡಿಕೋಬೇ ಅವ್ವ, ಸಮಾಧಾನ ಮಾಡಿಕೋ. ಪಾರ್ವತಿ, ಹೀಗ್ಯಾಕೆ ಮಾತಾಡ್ತಿ? ನಾವಿದ್ದೇವೆ ನಿನ್ನ ಜೊತೆ, ಏನಾಗಲ್ಲ. ಸುಮ್ಮನೆ ಇಲ್ಲವಪ್ಪ, ಅವ್ವ ನನ್ನ ಆಸ್ಪತ್ರೆಗೆ ಒಯ್ಯಲಿ. ಮೈಲಾರಿ, ನಿಮ್ಮವ ನಿನ್ನ ಹಡದವ ಇಂದು ನಿನ್ನನ್ನು ಬಿಟ್ಟು ದೂರ ಕೈ ಮುಗಿದು ಬೇಡಯ್ಯ ನೀನು. ಮಗಳನ್ನು ಅಡಿಪಾಲು ಮಾಡಿ ಹೋದೆಯ ಬೀದಿಯಲ್ಲಿ ಬಿದ್ದ ಕೂಸನ್ನು ತಂದು ಎಲ್ಲ ಮಗನನ್ನು ಮಾಡಿಕೊಂಡೆಯ ತಾಯಿ. ಬೀದಿಲಿ ನಾವು ಎಲ್ಲ ಮೂರು ಮಕ್ಕಳನ್ನು ಅನಾಥ ಮಾಡಿ ಹೋದೆಯ ತಾಯಿ. ಸ್ವಾರ್ಥಕ್ಕೆ ನನ್ನೀ ಜನ್ಮ ನಾಳೆ ಹಂಗ ಮಾಡಲೇ ದೇವರೇ ಮಾರುತೇಶ. ನನ್ನ ಓಡಲು ಇಷ್ಟು ಬೇಗ ಕಸಿದುಕೊಂಡೆಯ ನೀನು. ಮರಳಿಗೆ ನಿನ್ನ ಪಯ್ಯನ, ಮರಳಿ ಬಾರದೂರಿಗೆ ನಿನ್ನ ಪಯ್ಯನ. ಹೇಳಲಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ, ನೋಡಲಾಗದ ಕಣ್ಣಿನಲ್ಲಿ, ನೋಡಲಾಗದ ಕಣ್ಣಿನಲ್ಲಿ ವಚತುವೆ ಎಲ್ಲೋ ತಂದ